ಎಲ್ರಿಗೂ ನಮಸ್ತೆ. ನಾನು ಮಧುರಾ. ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಪಾರ್ಸೆಲ್ ಕಳಿಸಿದ್ದಾರೆ. ತುಂಬ ಖುಷಿ ಆಗ್ತದೆ. ಯಾಕಂದರೆ ಒಬ್ಬರಿಗೆ ಯಾರಿಗೆ ಗಿಡ ಬೆಳೆಸಲಿಕ್ಕೆ ಇಷ್ಟ ಇದೆ, ಗಾರ್ಡನಿಂಗ್ ಮಾಡಲಿಕ್ಕೆ ಇಷ್ಟ ಇದೆ, ಅವರೆಲ್ಲ ಕೂಡ ಬೇಗನೆ ಕನೆಕ್ಟ್ ಆಗ್ತಾರೆ ಅದು ಗಿಡದ ವಿಷಯಕ್ಕೆ. ಇವತ್ತು ಕೂಡ ಹಾಗೆ ನನಗೆ ಅವರಲ್ಲಿರುವಂಥ ಗಿಡವನ್ನು ಅವರಾಗಿಯೇ ಕೇಳಿ ಕಳಿಸಿಕೊಟ್ಟಿದ್ದಾರೆ. ನನಗೆ ಗಾರ್ಡನಿಂಗ್ ಇಷ್ಟ ಅಥವಾ ನಾನು ತುಂಬ ಗಿಡಗಳನ್ನು ಬೆಳೆಸ್ತೇನೆ ಅಂತ ಹೇಳಿ ಅವರು ಇಷ್ಟಪಟ್ಟು ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ದೊಡ್ಡ ಪಾರ್ಸೆಲ್ ಇದು. ದೊಡ್ಡ ದೊಡ್ಡ ಗಿಡಗಳಿದೆ ಇದರಲ್ಲಿ. ಒಂದು ಗಿಡ ಮಾತ್ರ ಅಲ್ಲ, 7ರಿಂದ 8 ಗಿಡಗಳನ್ನು ಕಳಿಸಿದ್ದಾರೆ. ಅವರ ಹೆಸರು ಪಾವನ ಹೇಳಿ. ಇವರು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಕ್ಕೆ ನಾನು ಈ ಮೂಲಕ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗಿಡಗಳನ್ನು ನೀವು ನೋಡ್ಬೋದು. ಇದು ಡೆಂಡ್ರೋಬಿಯಂ ಆರ್ಕಿಡ್ ಗಿಡಗಳು. ಈ ಆರ್ಕಿಡ್ ಗಿಡಗಳಲ್ಲಿ ಬೇರೆ ಬೇರೆ ವೆರೈಟಿ ಇದೆ. ಇದು ಡೆಂಡ್ರೋಬಿಯಂ ಲೋಕಲ್ ವೆರೈಟಿ ಅಂತೆ. ಲೋಕಲ್ ವೆರೈಟಿಯಲ್ಲಿ ಯಾವಾಗಲೂ ಕೂಡ ತುಂಬ ಹೆಚ್ಚಾಗಿ ಹೂಗಳು ಕೊಡ್ತಾ ಇರ್ತದೆ. ಇದನ್ನು ಕೂಡ ನೀವು ಬೆಳೆಸಿ ಅಂತ ಹೇಳಿ ಪ್ರೀತಿಯಿಂದ ನನಗೆ ಕಳಿಸಿಕೊಟ್ಟಿದ್ದಾರೆ. ಅವರು ಕಳಿಸಿ 2 ದಿನದಲ್ಲಿ ನನಗೆ ಬಂದು ತಲುಪಿದೆ. ನಮ್ಮ ಪಕ್ಕದ ಊರಿನವರೇನಲ್ಲ ಅಷ್ಟು, ಆದರೂ ಕೂಡ ತುಂಬ ಪ್ರೀತಿ ಇಟ್ಟು ಕಳಿಸಿದ್ದಾರೆ. ಈ ಗಿಡಗಳನ್ನೆಲ್ಲ ಒಟ್ಟಿಗೆ ಇಟ್ಟಿದ್ದೇನೆ ನೋಡಿ, ಎಷ್ಟು ಚೆನ್ನಾಗಿ ಮೊಗ್ಗುಗಳಿದೆ. ಹಾಗೆ ಬೇರುಗಳು ಕೂಡ ತುಂಬ ಚೆನ್ನಾಗಿ ಬೆಳೆದಿರುವಂತಹ ಮೆಚೂರ್ಡ್ ಗಿಡ ಇದು. ಆರ್ಕಿಡ್ ಮೆಚೂರ್ ಆಗಿ ಇರಬೇಕು, ಇಲ್ಲದೇ ಇದ್ದರೆ ಅಷ್ಟು ಬೇಗನೆ ಅದು ಹೂ ಕೊಡೋದಿಲ್ಲ. ಇದನ್ನು ಯಾವ ರೀತಿಯಾಗಿ ಬಾಡದೆ ಇರುವ ಹಾಗೆ ಇಟ್ಟುಕೊಂಡು ಮತ್ತೆ ನಾವು ಪಾಟಿಂಗ್ ಮಿಕ್ಸ್ ಮಾಡಿ ನೆಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಡೆಂಡ್ರೋಬಿಯಂ ಆರ್ಕಿಡ್ ಗಿಡಗಳನ್ನು ಬೆಳೆಸೋದು ಖಂಡಿತ ಅಂದುಕೊಂಡಷ್ಟು ಕಷ್ಟ ಅಲ್ಲ, ತುಂಬ ಸುಲಭದಲ್ಲಿ ನಾವು ಬೆಳೆಸ್ಬೋದು. ಅದಕ್ಕೆ ನಾವು ಕೆಲವು ಟಿಪ್ಸ್ ಫಾಲೋ ಮಾಡಬೇಕು ಅದನ್ನು ನೆಡುವಾಗ ಮತ್ತು ನೆಟ್ಟ ನಂತರ. ಸದ್ಯಕ್ಕೆ ಈ ಗಿಡಗಳನ್ನೆಲ್ಲ ಒಮ್ಮೆ ನೀರಲ್ಲಿ ಮುಳುಗಿಸಿ ಇಟ್ಟಿದ್ದೇನೆ. 5-6 ಗಂಟೆಗಳ ಕಾಲ ಇದನ್ನು ಹೀಗೆ ಇಡ್ತೇನೆ. ನೆಕ್ಸ್ಟ್ ನೆಟ್ಕೊಳ್ಬೇಕು. ಹಾಗಾದರೆ ಪಾಟಿಂಗ್ ಮಿಕ್ಸ್ ಬಗ್ಗೆ ಎಲ್ಲ ಡೀಟೇಲ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಂಚಿಕೊಳ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.